ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಮನೆ ಮಾತ ಹಾಕಿದಂತಹ ಜಾನ್ವಿ ಅವರು ಕಿರುತೆರೆ ಚಾನೆಲ್ಗಳಲ್ಲಿ ಗುರುತಿಸಿಕೊಳ್ತಾರೆ. ತದನಂತರ ನಟಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಬಿಗ್ ಬಾಸ್ಗೆ ಹೋಗ್ತಾರೆ. ಮತ್ತೆ ಇದೀಗ ಮತ್ತೊಂದು ಹೊಸ ಅಧ್ಯಾಯ ಆರಂಭ ಮಾಡಿದ್ದಾರೆ. ಅದುವೇ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ ಪಾರ್ಟಿಗೆ ಸೇರ್ಪಡೆ ಆಗೋ ಮುಖಾಂತರ ಜಾನ್ವಿ ಅವರು ಇದೀಗ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಅವರೇ ನಮ್ ಜೊತೆಗೆ ಇದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ. ಇದೀಗ ಮತ್ತೊಂದು ಅಧ್ಯಾಯ ಶುರು ಮಾಡಿರುವಂತದ್ದು ಪಾಲಿಟಿಕ್ಸ್. ಯಾಕೆ ನೀವು ಪಾಲಿಟಿಕ್ಸ್ ಗೆ ಬರ್ಬೇಕು ಅನಿಸ್ತು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಮೇನ್ ಅಜೆಂಡಾನೇ ಜನಸೇವೆ ಮಾಡ್ಬೇಕು ಅನ್ನೋದು. ಗೊತ್ತಿಲ್ಲ, ಬಹುಶಃ ನಾನು ಮಾಡ್ತಾ ಇದ್ದಂತಹ ಜನಸೇವೆ ಇಲ್ಲಿವರೆಗೂ ನನಗೆ ಕರ್ಕೊಂಡ್ ಬಂದಿದೆ. ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು, ಅದೇ ನನ್ನ ಮೇನ್ ಅಜೆಂಡಾ. ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ನಾನು ರೇಷನ್ ಏನೋ ಕೊಡೋಕೆ ಅಂತ ಹೋದ ಸಂದರ್ಭದಲ್ಲಿ ಎಲ್ರು ನನ್ ಕಾರ್ನ ಫಾಲೋ ಮಾಡ್ಕೊಂಡು ಬರೋರು ಎಲ್ರು. ನಾನು ಓಕೆ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ಸಹಾಯ ಮಾಡಿ ಬರೋಣಪ್ಪ ಅಂದಾಗ ಎಲ್ರು ನನ್ನ ಕಾರಿಂದ ಓಡ್ ಬಂದಾಗ ನಾನು ಅವ್ರಿಗೆ ಇಲ್ಲ ಅಂತ ಅನ್ನಕ್ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಂಬರ್ನ ಹಾಕ್ತೆ. ಯಾಕೆಂದ್ರೆ ನನಗೆ ಏನಾದ್ರು ಈವೆಂಟ್ಸ್ ಇದ್ರೆ ಅಥವಾ ಆಂಕರಿಂಗ್ ಇದ್ರೆ ಏನಾದ್ರು ನನ್ನನ್ನ ಸಂಪರ್ಕ ಮಾಡ್ಲಿ ಅಂತ. ಬಟ್ ಅದಕ್ಕೆ ಬರ್ತಾ ಇದ್ದ 99% ಕಾಲ್ಗಳು ಇವಾಗ್ಲೂ ಇದೆ, ರಿಂಗ್ ಆಗ್ತಾ ಇರತ್ತೆ. ನಮ್ಗ್ ಹುಷಾರಿಲ್ಲ, ಆಸ್ಪತ್ರೆದು ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ನಮ್ಗೆ ನಾವು ಬೆಡ್ ರಿಡನ್ ಆಗ್ಬಿಟ್ಟಿದೀವಿ, ನಮ್ಗೆ ಇಲ್ಲಿ ಸಮಸ್ಯೆ ಇದೆ, ಬರೀ ಇದೆ. ಅವ್ರಿಗೆ ಹೆಂಗ್ ಅನ್ಸಕ್ ಶುರು ಆಗ್ಬಿಡ್ತು ಅಂದ್ರೆ ಜಾನ್ವಿ ಹತ್ರ ಹೋಗ್ಬಿಟ್ರೆ ನಮ್ಗೆಲ್ಲ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರುತ್ತೆ ಅನ್ಕೊಂಡ್ಬಿಟ್ಟು ನನಗೆ ಎಲ್ರು ಕಾಲ್ ಮಾಡ್ತಾ ಇದ್ರು. ನಾನೇನು ಅಂದ್ರೆ ನನ್ನ ಅರ್ನಿಂಗ್ ಅಲ್ಲಿ ಒಂದು 10% ನಾನು ಸಮಾಜಮುಖಿ ಕೆಲಸಗಳಿಗೆ ವಿನಿಯೋಗಿಸ್ತಾ ಇದ್ದೆ. ಬಟ್ ಅದನ್ನೆಲ್ಲ ನೋಡಿದಾಗ ಏನಾದ್ರು ಮಾಡ್ಬೇಕು ಅನ್ಕೊಂತಾ ಇದ್ದೆ. ಅದೇ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇತ್ತು ನನಗೂ ಕೂಡ, ಏನಾದ್ರು ಮಾಡಿ ದೊಡ್ಡ ಮಟ್ಟದಲ್ಲಿ ಜನಸೇವೆ ಮಾಡ್ಬೇಕು ಅಂತ. ಸೊ ಅದು ಸಾಕಾರ ಆಗೋ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ. ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು, ಜೆಡಿಎಸ್ ಗೆ ಯಾಕೆ ನೀವು ಜಾಯಿನ್ ಆಗಿದ್ದು? ಸೊ ಎಲ್ರು ಇದೇ ಪ್ರಶ್ನೆನ ಕೇಳ್ತಾರೆ. ನಾನು ಎಲ್ರು ವೈ ಅಂತ ಕೇಳಿದಾಗ ನಾನು ವೈ ನಾಟ್ ಅಂತ ಕೇಳ್ತೀನಿ. ಯಾಕಂದ್ರೆ ಜನರ ಆಶೋತ್ತರಗಳನ್ನ ಪ್ರಬಲವಾಗಿ ಪ್ರತಿಪಾದಿಸುವಂತಹ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ಮಣ್ಣಿನ ಪಕ್ಷ, ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್. ಯಾಕಂದ್ರೆ ಜೆಡಿಎಸ್ ಅಂತ ಬಂದಾಗ ಅಪ್ಪಾಜಿಯವರ ಸಾಧನೆಗಳನ್ನ ಇವತ್ತು ಯಾರಿಗೂ ಕೂಡ ಮರ್ತಿಲ್ಲ. ನಮ್ಮ ನಾಡಿನಿಂದ ನಾವು ಏಕೈಕ ಪ್ರಧಾನ ಮಂತ್ರಿಗಳನ್ನ ಕೊಟ್ಟಿದೀವಿ ಅಂತಂದ್ರೆ ಅದು ಅಪ್ಪಾಜಿ ಮಾತ್ರ, ದೇವೇಗೌಡ ಅಪ್ಪಾಜಿ. ಮತ್ತೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದುಕೊಂಡಂತಹ ನಿರ್ಣಯಗಳಿರ್ಬೋದು, ಅಥವಾ ಮಹಿಳಾ ಸಬಲೀಕರಣಕ್ಕೋಸ್ಕರ ಅವರು ಪಕ್ಷದ ಚಿಹ್ನೆನೆ ತೆನೆ ಹೊತ್ತ ಮಹಿಳೆ ಅಂತ, ರೈತ ಮಹಿಳೆ ಅಂತ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಆಸರೆ ಇರ್ಬೋದು, ಅಮೃತ ಯೋಜನೆಗಳು ಇವತ್ತಿಗೂ ಕೂಡ ಜನಜನಿತ ಆಗಿದೆ. ರೈತರ ಸಾಲ ಮನ್ನಾ ಮಾಡಿದ್ರು, 22 ಲಕ್ಷ ರೈತರ ಸಾಲ ಮನ್ನಾ ಆಗಿದೆ. ಅದನ್ನ ಯಾರಾದ್ರೂ ಮರೆಯೋಕ್ ಸಾಧ್ಯನಾ? ಹಾಗಾಗಿ ನಮ್ಮ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷಕ್ಕೆ ಸೇರ್ಕೊಂಡು ಅಲ್ಲಿಂದ ನನ್ನ ಒಂದು ಇನ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ನನಗೆ ನಿಜವಾಗ್ಲೂ ಅಲ್ಲಿಂದ ಒಂದು ಮಾರ್ಗದರ್ಶನ, ಸಲಹೆ ಎಲ್ಲವೂ ಸಿಕ್ತು. ಸೇರ್ಪಡೆ ಆದ್ಮೇಲೆ ನಾನು ನಿಜವಾಗ್ಲೂ ಹೇಳ್ಬೇಕು, ಒಂದು ಕುಟುಂಬ ನನಗೆ ಸಿಕ್ಕಿದೆ. ಅಪ್ಪಾಜಿಯವರ ಆಶೀರ್ವಾದ ಇರ್ಬೋದು, ಕುಮಾರಣ್ಣ ಅವರ ಒಂದು ಸಪೋರ್ಟ್ ಇರ್ಬೋದು, ಸಹಕಾರ ಇರ್ಬೋದು. ಅದಾದ್ಮೇಲೆ ಪಕ್ಷದಲ್ಲಿರುವಂತಹ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸೋಷಿಯಲ್ ಮೀಡಿಯಾ ವಿಂಗ್ ನ ನೋಡ್ಕೊಳ್ಳೋರು, ಡಿಸ್ಟ್ರಿಕ್ಟ್ ವಾರು ಏನ್ ಅಧ್ಯಕ್ಷರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಪ್ರತಿಯೊಬ್ರು ನನಗೆ ಕಾಲ್ ಮಾಡಿ ಅವ್ರು ಕೊಡ್ತಾ ಇರೋ ಸಲಹೆ ಸೂಚನೆಗಳು, ಅವ್ರು ನನ್ನನ್ನ ವೆಲ್ಕಮ್ ಮಾಡ್ತಾ ಇರೋ ರೀತಿ, ನಿಜವಾಗ್ಲೂ ಒಂದು ಒಳ್ಳೆ ಕುಟುಂಬಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ. ಎಲ್ರು ನನಗೆ ತುಂಬಾ ಸಹಕಾರನ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ನನಗೆ ಮೊದಲನೇ ಹೆಜ್ಜೆ. ನಾನು ತಿಳ್ಕೊಳ್ಳೋದು, ಕಲಿಯೋದು ಬಹಳಷ್ಟಿರುತ್ತೆ. ಸೊ ನಾನು ಇಲ್ಲಿ ಕಲ್ತ್ಕೊಂಡು ಪಕ್ಷಕ್ಕೋಸ್ಕರ ಸಕ್ರಿಯವಾಗಿದ್ದು ಹಗಲು ರಾತ್ರಿ ದುಡಿಬೇಕು. ಅದು ಜನಸೇವೆ ಮಾಡೋದಕ್ಕೆ ನನಗೆ ಇದಕ್ಕಿಂತ ಉತ್ತಮವಾದಂತಹ ಇನ್ನೊಂದು ಪಕ್ಷ ಇಲ್ಲ ಅಂತ ನನಗೆ ಅನ್ಸುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಮ್ಮನ್ನ ಪಕ್ಷಕ್ಕೆ ಬರಮಾಡ್ಕೊಂಡ್ರು. ಪಕ್ಷಕ್ಕೆ ಸೇರ್ಪಡೆ ಆದ ಬಳಿಕ ಯಾವ ಹುದ್ದೆಯನ್ನು ನಿಮಗೆ ಕೊಟ್ಟಿದ್ದಾರೆ, ಅಥವಾ ಮುಂದಿನ ದಿನಗಳಲ್ಲಿ ಯಾವ ಹುದ್ದೆ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ? ನಿಜ, ಅದು ನನ್ನ ಪುಣ್ಯ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣವರ ಸಮ್ಮುಖದಲ್ಲಿ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು. ಬಹುಶಃ ಇಷ್ಟು ದೊಡ್ಡದ ಮಟ್ಟದಲ್ಲಿ ಶಕ್ತಿ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ಯಾಕಂದ್ರೆ ಕೆಲಸ ಮಾಡ್ಬೇಕು ಅಂತ ಹೋದಾಗ ಅದನ್ನೆಲ್ಲ ನಾನು ನೋಡ್ಬಾರ್ದು. ಪಕ್ಷ ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ಹಗಲು ರಾತ್ರಿ ನಾನು ದುಡಿತೀನಿ. ನನ್ನ ಒಂದು ಕಾರ್ಯ ಚಟುವಟಿಕೆ ನೋಡಿ ಇದಕ್ಕೆ ಸಾಮರ್ಥ್ಯಗಳು ಅಂತ ಅನ್ಸಿದ್ರೆ ಅವ್ರು ಯಾವ್ದಾದ್ರು ಒಂದು ಹುದ್ದೆನ ಕೊಟ್ರೆ ಖಂಡಿತ ಅದನ್ನ ನಾನು ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀನಿ. ಇವತ್ತಿಗೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡೋದಕ್ಕೆ ರೆಡಿ. ರಾಜ್ಯದಲ್ಲಿ ಇದೀಗ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಂದ್ರೆ, ಕಾಂಗ್ರೆಸ್ ಪಕ್ಷ ಇದುವರೆಗೂ ಏನ್ ಹೇಳ್ತಾ ಇತ್ತು, ಅಹಿಂದ ಜಪ ಮಾಡ್ತಾ ಇತ್ತು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅವ್ರ ಪರವಾಗಿದೀವಿ ಅಂತ. ಅಹಿಂದ ನಾಯಕನನ್ನೇ ಅವ್ರು ಕೆಳಗಿಳಿಸ್ಬಿಟ್ರು. ಸೊ ಯಾವ ಮೆಸೇಜ್ ಕೊಡೋದಕ್ಕೆ ಅವ್ರು ಹೊರಟಿದ್ದಾರೆ ಅಂತ. ಮತ್ತೆ ಐ ಥಿಂಕ್ ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಅವರು
ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ಪದಗ್ರಹಣ ಮಾಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಏನೋ ಕಾಲ್ ತುಳಿತ ಆಗ್ಬಿಡುತ್ತೆ, ನೂಕುನುಗ್ಗಲಾಗುತ್ತೆ ಅಂತ ಹೇಳಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ಅಂತ. ನಿಜವಾಗ್ಲೂ ಅದು ನನಗೆ ಹಾಸ್ಯಾಸ್ಪದ ಅಂತ ಅನಿಸ್ತು. ಯಾಕಂದ್ರೆ ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು. RCB ಗೆದ್ದಂತ ಸಂದರ್ಭದಲ್ಲಿ ಆದಂತಹ ಸಂಭ್ರಮಾಚರಣೆ, 11 ಜನ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಒಂದು ದೊಡ್ಡ ಬ್ಲಾಕ್ ಮಾರ್ಕ್. ಅದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಬ್ಲಾಕ್ ಮಾರ್ಕ್. ಅವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಆದವರು ಇವತ್ತು ನಿಮ್ಮ ಪದಗ್ರಹಣ ಸಂದರ್ಭದಲ್ಲಿ ಕಾಲ್ ತುಳಿತ ಆಗುತ್ತೆ ಅಂತ ಅವ್ರಿಗೆ ರಿಪೋರ್ಟ್ ಕೊಟ್ಟಾಗ ನಿಜವಾಗ್ಲೂ ಅದು ಹಾಸ್ಯಾಸ್ಪದ ಅಂತ ಅನಿಸ್ತು. ಅಂದ್ರೆ ಅವರು ಒಂದು ಪ್ರಬಲ ಒಕ್ಕಲಿಗ ಸಮುದಾಯದವರು. ಆ ಸಮುದಾಯದವರ ಎಷ್ಟೋ ಜನ DKಶಿ ಅವರನ್ನ ಇವತ್ತಿಗೂ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ಕಾಲ್ ತುಳಿತ ಆಗುವಷ್ಟು ಜನ ಎಲ್ಲಿಂದ ಸೇರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇತ್ತೀಚಿನ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ, ಅಲ್ಲೆಲ್ಲೂ ಕೂಡ ಜನಗಳಿಲ್ದೆ ಚೇರು ಬಡಗುಡ್ತಾ ಇತ್ತು. ಬಹುಶಃ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ಬಲವಾಗಿ ಕೂರಿಸ್ಬೋದು, ಆದ್ರೆ ಜಾಸ್ತಿ ಹೊತ್ತವ್ರು ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈಗ ಇದನ್ನ ಹೆಚ್ಚಿಗೆ ಪ್ರಸ್ತಾಪ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. DK ಶಿವಕುಮಾರ್ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಿದ್ದಾರೆ. ತಾಳ್ಮೆ ವಹಿಸಿ ತಮ್ಮ ದುರಂಕಾರನ ಬದಿಗೊತ್ತಿ ಸಾಮಾಜಿಕ ನ್ಯಾಯನೇ ಅಜೆಂಡವಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಲಿ. ಐ ವಿಶ್ ಯು ಗುಡ್ ಲಕ್. ರಾಜ್ಯ ರಾಜಧಾನಿಗೆ GBA ಚುನಾವಣೆ ಸನಿಹದಲ್ಲಿದೆ. ಈ ಚುನಾವಣೆಯಲ್ಲಿ ನೀವೇನಾದ್ರೂ ಕಂಟೆಸ್ಟ್ ಮಾಡುವಂತಹ ಪ್ಲಾನ್ ಇದೆಯಾ? ಪಕ್ಷ ಏನ್ ಡಿಸೈಡ್ ಮಾಡುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಇಲ್ಲ ನಿಮಗೆ ಈ ಸಾಮರ್ಥ್ಯ ಇದೆ, ನೀವು ನಿಂತ್ಕೊಳ್ಬೇಕು, ಒಂದು ವಾರ್ಡ್ ಅನ್ನ ನೀವು ಪ್ರತಿನಿಧಿಸಿ ಸ್ಪರ್ಧಿಸಿ ಗೆದ್ರೆ ಆ ವಾರ್ಡ್ಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳಿ ಪಕ್ಷದ ವರಿಷ್ಠರು ಏನಾದ್ರೂ ತೀರ್ಮಾನ ಮಾಡಿ ನನ್ನನ್ನ ಕಣಕ್ಕಿಳಿಸಿದ್ರೆ ಖಂಡಿತ ನಾನು ನಿಲ್ಲೋದಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ಒಂದು ಪವರ್ ಅಂತ ಬಂದಾಗ ನಾನು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡ್ಬೋದು. ಯಾಕಂದ್ರೆ ನಾನು ಇತ್ತೀಚೆಗೆ ಕೆಲವು ವಾರ್ಡ್ಗಳಲ್ಲಿ ಓಡಾಡ್ತಾ ಇದ್ದೆ. ಅಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇರ್ತಾರೆ, ನಿಲ್ಲೋದಕ್ಕೂ ಜಾಗ ಇಲ್ಲ. ಅಂತ ಜಾಗಗಳೆಲ್ಲ ಅವ್ರು ವಾಸ ಮಾಡ್ತಾ ಇದಾರೆ. ನಾನು ಅವ್ರದ್ದು ನಿಮ್ BPL ಕಾರ್ಡ್ ಇದೆಯಾ, ಸ್ಲಮ್ ಬೋರ್ಡ್ ಕಾರ್ಡ್ ಇದೆಯಾ ಕೊಡಿ, ಏನಾದ್ರೂ ನಿಮ್ಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅದನ್ನ ತಗೊಂಡು ಸಂಬಂಧಪಟ್ಟ ಇಲಾಖೆಯ ಸಚಿವರ ಹತ್ರ ಹೋದಾಗ ಅಯ್ಯೋ ಎಲ್ಲ ಫ್ರೀ ಬೀಸ್ಗೆ ಹೋಗ್ತಾ ಇದೆ, ಸ್ಲಮ್ ಬೋರ್ಡ್ ಅಲ್ಲಿ ಮನೆಗಳೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೇರೆ ಪಕ್ಷದ ಸಚಿವರಾದ್ರೂ ಪರವಾಗಿಲ್ಲ, ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಇದೆ JDS ಪಕ್ಷಕ್ಕೆ ಸೇರ್ಪಡೆ ಆಗೋಕ್ಕಿಂತ ಮುಂಚೆ. ಬಟ್ ಎಲ್ಲ ಫ್ರೀ ಬೀಸ್ಗೆ ಹೋಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ನನಗೆ ಒಂದು ವಾರ್ಡ್ ನಲ್ಲಿ ಏನಾದ್ರೂ ನಿಲ್ಸಿ ನೀವು ಗೆದ್ದು ಬಂದು ಇನ್ನೂ ಕೆಲಸ ಮಾಡ್ಬೇಕು ಅಂತ ಏನಾದ್ರು ಪಕ್ಷ ತೀರ್ಮಾನ ತಗೊಂಡು ನಿರ್ಣಯ ತಗೊಂಡ್ರೆ ಖಂಡಿತ ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಒಂದ್ ವೇಳೆ ಜನರ ಆಶೀರ್ವಾದ ಸಿಕ್ಕಿ ನಾನೇನಾದ್ರೂ ಚುನಾಯಿತಳಾಗಿ ಬಂದ್ರೆ ಖಂಡಿತ ಹಗಲು ರಾತ್ರಿ ಜನಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಪಾಲಿಟಿಕ್ಸ್ಗೆ ಎಂಟ್ರಿ ಬಗ್ಗೆ ಜಾನ್ವಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ರಘು ಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.